ನಮಸ್ತೆ ವೀಕ್ಷಕರೇ, ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇದು ನನ್ನ ಬೆಕ್ಕು ನೋಡಿ, ಒಟ್ಟಿಗೆ ಬರ್ತಾ ಉಂಟು. ನಾನು ಸ್ವಲ್ಪ ಗಾರ್ಡನ್ ಇದ್ದು ಕೆಲಸಕ್ಕೆಂದು ಹೊರಟೆ. ಇಲ್ಲಿ ನೋಡಿ, ನನ್ನದು ಬೆಂಡೆಕಾಯಿ ಗಿಡಗಳು, ನಾನು ಬೆಂಡೆಕಾಯಿ ಬೀಜ ಹಾಕಿದ್ದು ಅದೀಗ ಗಿಡಗಳಾಗಿದ್ದಾವೆ ನೋಡಿ. ಒಂದೊಂದು ಗಿಡ ಸತ್ತಿದೆ, ಒಂದೊಂದು ಗಿಡ ಆಗಿದೆ. ಇದೆಲ್ಲ ಆಗಿದೆ ಚಟ್ಟಿಯಲ್ಲಿ. ಮತ್ತು ಇದು ಸ್ವಲ್ಪ ಮಲ್ಲಿಗೆ ಗಿಡ ನೆಟ್ಟದ್ದು. ಮತ್ತು ಇದು ಸುಗಂಧ ರಾಜ ಅಂತ ಹೇಳ್ತಾರೆ ನೋಡಿ, ಅದರಲ್ಲಿ ಈಗ ಒಂದು ಹೂವು ಆಗಿದೆ. ನಾನು ಹೀಗೆ ಮಾಡಿ ನೆಟ್ಟದ್ದು. ನಂತರ ಜಾಸ್ತಿ ಮಣ್ಣೆಲ್ಲ ಇರಲಿಲ್ಲ, ಅದಕ್ಕೆ ನಾನು ಹೀಗೆ ಮಾಡಿ ನೆಟ್ಟದ್ದು. ಮತ್ತು ನಾನು ಇದು ನೋಡಿ, ಇದು ಗುಲಾಬಿದೆಲ್ಲ ಚಿಗುರು ಬಂದಿದೆ. ಹೀಗೆಲ್ಲ ಇದು ಚಿಗುರು ಬರಲಿಕ್ಕೆ ಕಾರಣ ಎಂತ ಗೊತ್ತುಂಟ? ಇದೇ ವೀಕ್ಷಕರೇ, ಇಲ್ಲಿ ನೋಡಿ. ಇದು ನಾನು ತರಕಾರಿದೊಂದು ಗೊಬ್ಬರ ಮಾಡಿದ್ದು. ಅದು ನಾವು ಅದಕ್ಕೆ ತರಕಾರಿ ವೇಸ್ಟನ್ನೆಲ್ಲ ಇದರಲ್ಲಿ ಕಲೆಕ್ಟ್ ಮಾಡೋದು. ಇದು ಒಂದು ಬಿಸ್ಲರಿದು ದೊಡ್ಡ ಬಾಟಲ್, 5 ಲೀಟರಿದ್ದು. ಮತ್ತು ಅದರದ್ದು ನೀರು ಬಂದು ಕೆಳಗೆ ಇನ್ನೊಂದು ಬಾಟಲಲ್ಲಿ ಅದು ಕಲೆಕ್ಟ್ ಆಗ್ತದೆ. ಅದನ್ನು ನಾವು ಗಿಡಗಳಿಗೆ ಒಂದು 15-20 ದಿವಸಕ್ಕೊಮ್ಮೆ ಕೊಟ್ಟರೆ ಅದು ಒಳ್ಳೆಯದು. ಅದು ಹೀಗೆ ಡೈರೆಕ್ಟಾಗಿ ಕೊಡಬಾರ್ದು, ಹೀಗೆ ಇದನ್ನು ಕಲೆಕ್ಟ್ ಮಾಡಬೇಕು. ಸ್ವಲ್ಪ ಹಾಕಬೇಕು ಅದು ನೀರಿಗೆ. ತುಂಬ ನೀರಿಗೆ ಸ್ವಲ್ಪ ಇದರ ನೀರನ್ನು ಹಾಕೋದು ನಾನು. ಹಾಕಿ ಇಲ್ಲಿ ನೋಡಿ, ಹೀಗೆ ಸ್ವಲ್ಪ ಇದು ತುಂಬ ಬ್ಲ್ಯಾಕ್ ಇರ್ತದೆ. ಮತ್ತು ತೆಗೆಯುವಾಗ ಸ್ವಲ್ಪ ತುಂಬ ಸ್ಮೆಲ್ ಇರ್ತದೆ. ಹೀಗೆ ಸ್ಮೆಲ್ ಇರುವುದಿಲ್ಲ ಅದು. ಹಾಗೆ ತೆಗೆದು ಒಂದು ಬಕೆಟಲ್ಲಿ ಬೇರೆ ಒಳ್ಳೆಯ ನೀರನ್ನು ತಗೊಳ್ಬೇಕು. ಆ ಬಕೆಟಿಗೆ ಈ ನೀರನ್ನು ಸೇರಿಸಬೇಕು. ಅದು ತುಂಬ ನೀರು ಸೇರಿಸುವಾಗಲೇ ನೋಡಿ ತುಂಬ ಬ್ಲ್ಯಾಕ್ ಆಯ್ತು ನೋಡಿ. ಆದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೀವು ಮಲ್ಲಿಗೆ ಗಿಡ ಮತ್ತು ಗುಲಾಬಿ ಗಿಡಗಳಿಗೆ ಮತ್ತು ತರಕಾರಿ ಗಿಡಗಳಿಗೆ ಹಾಕಿದರೆ ಒಳ್ಳೆಯದಾಗ್ತದೆ. ಒಂದು ಅದಕ್ಕೆ ಗೊಬ್ಬರ ಸಿಕ್ಕಿದಾಗೆ ಆಗ್ತದೆ. ನಮಗೆ ಹೀಗೆಯೇ ಈ ಸಿಟಿಗಳೆಲ್ಲ ಗೊಬ್ಬರ ಸಿಗುವುದಿಲ್ಲ ಅಲ್ಲ, ನಾವು ಹೀಗೆ ಮಾಡ್ಬೋದು. ತುಂಬ ಈಸಿ. ಹೋಗುವ ನಾವು ನಮ್ಮ ತೋಟಕ್ಕೆ, ತರಕಾರಿ ತೋಟಕ್ಕೆ. ಅಲ್ಲಿ ಹೋಗಿ ನೀರನ್ನು ಹಾಕುವ. ಮತ್ತು ಸ್ವಲ್ಪ ತರಕಾರಿ ಗಿಡ ಎಲ್ಲ ನೋಡ್ಕೊಂಡು ಬರಬೇಕು, ಈಗ ಎಂತಾಗಿದೆ ಅಂಥೇಳಿ ನೋಡಿ. ಇದು ಒಂದು ಸಣ್ಣದು ನಾನು ಬೇಲಿ ಎಲ್ಲ ಹಾಕಿದ್ದು ಅದಕ್ಕೆ, ದನಗಳೆಲ್ಲ ಹೋಗ್ತಾವಲ್ಲ ಅದಕ್ಕೆ. ಇಲ್ಲಿ ನೋಡಿ ವೀಕ್ಷಕರೇ, ನಂದೊಂದು ಮೆಣಸಿನ ಗಿಡ ಕಟ್ಟಾಗಿದೆ. ಅದು ಮೊನ್ನೆ ಗಾಳಿಗೆ ಒಳ್ಳೆ ಹೂವೆಲ್ಲ ಬಂದಿತ್ತು, ಕಟ್ಟಾಗಿ ನೋಡಿ ಬೇಜಾರಾಯಿತು ನನಗೆ ನೋಡಿ. ಅದನ್ನು ನಾನು ಅಲ್ಲೇ ಕಟ್ಟಿದೆ. ಮತ್ತು ನೋಡಿ, ಇದು ಎಲ್ಲ ಹೀಗೆ ಹಾಕಬೇಕು ನೋಡಿ ಆ ನೀರನ್ನು ಗಿಡಗಳು ಚೆಂದ ಬರ್ತವೆ. ಅದು ಮಾತ್ರ 15 ಡೇಸಿಗೊಮ್ಮೆ ಹಾಕಿದರೆ ಸಾಕು. ಮಳೆಗಾಲದಲ್ಲಿ ಹಾಕ್ಬೋದು, ಬೇಸಿಗೆಗಾಲದಲ್ಲಿ 1 ತಿಂಗಳಿಗೊಮ್ಮೆ ಹಾಕಿದರೆ ಸಾಕಾಗ್ತದೆ. ಅದು ಹಾಕಿ ಮಾತ್ರ ನಾವು ಸರಿ ನೀರು ಬಿಡಬೇಕು ಸರಿ. ಮೆಣಸಿನ ಗಿಡಗಳೆಲ್ಲ ಚೆಂದ ಬರ್ತವೆ ಇದರಲ್ಲಿ. ಇದೀಗ ನಮ್ಮದಿಲ್ಲಿ ಕಾಡಲ್ಲ, ನಮ್ಮ ಈಚೆ ಸ್ವಲ್ಪ ಕಾಡು ಉಂಟು. ಇದು ಒಳ್ಳೆಯದು, ಗದ್ದೆನೆಲ್ಲ ಅಂತ ನೆಲದಲ್ಲೆಲ್ಲ ಇದು ಒಳ್ಳೆ ಬರ್ಬೋದು ಗಿಡಗಳೆಲ್ಲ. ಅದಕ್ಕೆ ನಾನು ಇದು ಗಿಡಗಳೆಲ್ಲ ಬಗ್ತಾವಲ್ಲ, ಅದಕ್ಕೆ ನಾನೀಗ ಕಟ್ಟಿದೆ. ಮತ್ತು ಎಲ್ಲ ಅದು ಮೇಲೆ ಕಟ್ಟಿಬಿಟ್ಟೆ ನೋಡಿ ಸ್ನೇಹಿತರೆ, ಎಲ್ಲವೂ ಅಲ್ಲಿ ನೋಡಿ ಅದು ಕಟ್ಟಾಗಿದೆ. ಅದರಲ್ಲಿ ಹೂವೆಲ್ಲ ಆಗಿತ್ತು, ಅದೊಂದು ಕಟ್ಟಿದೆ ನಾನು ಚೆಂದ ಮಾಡಿ. ಅದು ಕಟ್ಟದಿದ್ದರೆ ಈ ಗಾಳಿಗೆಲ್ಲ ಬೀಳ್ತದೆ. ಹೀಗೆ ನಾವು ಸ್ಟ್ರೈಟಾಗಿ ಬಿಡಬಾರ್ದು, ಅದು ನನಗೆ ನೆನಪಿರಲಿಲ್ಲ. ಅದನ್ನು ನಾನು ಮತ್ತೆ ಎಲ್ಲ ಗಿಡಗಳನ್ನು ಕಟ್ಟಿ ಮೇಲೆ ಚಪ್ಪರಕ್ಕೆ ಕಟ್ಟಿಬಿಟ್ಟೆ. ಕೆಲವು ಇದರದ್ದು ಬಾಳೆಯದ್ದು ನಾರಿನಲ್ಲಿ ಕಟ್ಟಿದ್ದು ನೋಡಿ, ಬಾಳೆ ಗಿಡದ ನಾರಿನಲ್ಲಿ. ಹೀಗೆ ಇದೊಂದು ಸಣ್ಣ ತೋಟ ನಮ್ಮದು. ಸ್ವಲ್ಪ ತರಕಾರಿ ಆಗ್ತದೆ, ಈಗ ಆಗ್ತದಷ್ಟೇ. ಈಗ ನೋಡಿ, ಎಲ್ಲವೂ ನಾನು ಹಾಗೆ ಕಟ್ಟಿಬಿಟ್ಟೆ ನೋಡಿ, ಹಾಗೆ ಚೆಂದ ಮಾಡಿ ಕಟ್ಟಿಬಿಟ್ಟೆ. ಹಾಗೆ ಇಲ್ಲಿ ಇವತ್ತು ತುಂಬ ಗಾಳಿ ಬಂದಿತ್ತು. ಈಗ ಮಳೆ ಸಹ ಜೋರು ಉಂಟಲ್ಲ. ಈಗ ಇವತ್ತು ಸ್ವಲ್ಪ ಮಳೆ ಬಿಟ್ಟಿತ್ತು, ಅದಕ್ಕೆ ನಾನು ಸ್ವಲ್ಪ ಇದು ಕೆಲಸ ಮಾಡಿದೆ. ನಾನು ಓದೋದು ಒಳ್ಳೆದಾದದ್ದು, ಗಿಡ ಎಲ್ಲ ಕಟ್ಟೋದೆಲ್ಲ ಗೊತ್ತಾಯಿತು ನನಗೆ. ಮತ್ತು ಎಲ್ಲವನ್ನು ಸಹ ಕಟ್ಟಿಬಿಟ್ಟೆ ಹಾಗೆ ನೋಡಿ. ಮತ್ತು ಇದು ಅಲಸಂಡೆ ಗಿಡಕ್ಕೆ ಸಹ ಕಟ್ಟಿದ್ದೇನೆ. ಅದು ಸಹ ಧೈರ್ಯ ಇಲ್ಲ ಎಲ್ಲ ಕಟ್ಟಾದರೆ. ಇದು ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ, ಕುಂಬಳಕಾಯಿದು ಹೂಗಳೆಲ್ಲ. ಇದು ಕುಂಬಳಕಾಯಿದು ಹೂ ನೋಡಿ, ಚೆಂದ ಅದು ನೋಡಲಿಕ್ಕೆ. ಎಷ್ಟು ಚೆಂದ ಹೋಗಿದೆ ನೋಡಿ ಚಪ್ಪರದಲ್ಲಿ. ಖುಷಿ ಆಗ್ತದೆ ನೋಡ, ಮನಸ್ಸಿಗೆ ಖುಷಿ ಆಗ್ತದೆ. ಇದೆಲ್ಲ ಮಾಡಿದರೆ ನಮಗೆ ಮನಸ್ಸಿಗೆ ತುಂಬ ನೆಮ್ಮದಿ ಇರ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.